ಅಜ್ಜಿ ತುಂಬಾ ಹಸಿವೆ ಆಗ್ತಿದೆ ಅಜ್ಜಿ, ತಿನ್ನೋಕೆ ನಾರು ತಿಂಡಿ ಕೊಡೆ ಅಜ್ಜಿ. ಬಂದ್ರ ಇಬ್ರು, ಗೊತ್ತಾಯ್ತಾ? ಈಗ ಹಸಿವೆ ಆಯ್ತಾ? ಬೆಳಿಗ್ಗೆ ಪುಳಿಯೋಗರೆ ತಿನ್ನಿ ಅಂದ್ರೆ ಇಬ್ರು ಬೇಡ ಅಂತ ಹೋದ್ರಿ. ಬೆಳಿಗ್ಗೆ 100 ಕೆಲಸ ಇರುತ್ತಪ್ಪ ನಮ್ಗೆ. ಒಬ್ಬೊಬ್ರಿಗೆ ಒಂದೊಂದು ತಿಂಡಿ ಮಾಡಿ ಹಾಕೋಕ್ ಆಗಲ್ಲ. ಏನ್ ಮಾಡ್ತೀವೋ ಎಲ್ರು ಅದನ್ನೇ ಹೊಟ್ಟೆ ತುಂಬಾ ತಿಂದು ಹೋಗ್ಬೇಕು, ಗೊತ್ತಾಯ್ತಾ? ಹೋಗಿ ಅಜ್ಜಿ, ಬರೀ ಲೆಕ್ಚರ್ ಕೊಡ್ತೀಯ. ಒಳ್ಳೊಳ್ಳೆ ತಿಂಡಿ ಮಾಡಕ್ ಬರಲ್ಲ ನಿನ್ಗೆ, ಅದಕ್ಕೆ ಮಾಡಿದ್ದೆ ಮಾಡಿ ಹಾಕ್ತಿರ್ತೀಯ. ಕೊಡಿಗ ಏನೋ ಒಂದು, ಹೊಟ್ಟೆ ಹಸಿತಿದೆ, ತಡ್ಕೊಳಕ್ ಆಗಲ್ಲ, ತಿಂದು ಹೋಗ್ತೀವಿ. ತಗೊಳ್ಳಿ ಇಬ್ರು, ಇಲ್ಲೇ ಕೂತು ತಿಂದು ಸ್ನಾನಕ್ಕೆ ನೀರ್ ಬೇಸಿ ಇಡ್ತೀನಿ, ಹೋಗಿ ಸ್ನಾನ ಮಾಡಿ, ಸರಿನಾ? ಸರಿ, ಮಾಡ್ತೀವಿ. ಚಿಂಟು ಪಾಪು, ನೀ ಯಾಕೆ ಬರಕ್ ಹೋದೆ? ನೀವಿಬ್ರು ಮನೆಯೆಲ್ಲ ಹೊತ್ತಾಡಿ ನನ್ನ ವಸ್ತು ಹಾಳು ಮಾಡ್ಬಿಡ್ರು. ನಿನ್ನೆ ನನ್ನ ಸ್ಕೂಲ್ ಬ್ಯಾಗ್ ಎಳೆದ್ಬಿಟ್ಟು ಅದ್ರ ಮೇಲೆ ಸುಸ್ಸು ಮಾಡ್ಬಿಟ್ರು ಕಣೋ ಅಪ್ಪು. ಇವತ್ತೊಂದು ದೊಡ್ಡ ಕಾಟ ಆಗ್ಬಿಡ್ತು, ಅಲ್ವೇನೋ? ಒಂದ್ ತಿನ್ನಕ್ಕೂ ಬಿಡಲ್ಲ, ಕೂರೋಕ್ಕೂ ಬಿಡಲ್ಲ, ಬಂದ್ಬಿಡ್ತವೆ ಅಂತ ನಮ್ಮ ಹತ್ರನೇ. ಈಗ ಏನ್ ಬೇಕು ನಿಮ್ಗೆ, ನಾಯಿ ಮರಿಗಳ? ತಿನ್ನಕ್ಕೆ ತಿಂಡಿ ಬೇಕೇನೋ ಕಣೆ ಖುಷಿ. ಪಾಪ ಚಿಂಟು ಪಾಪಗೆ ಹಸುವಾಗುತ್ತೇನೋ ಅಂತ ಕಾಣಿಸುತ್ತೆ. ಸ್ವಲ್ಪ ತಿನ್ನಿಸೆ ಖುಷಿ. ಛೀ, ಕೊಳಕು, ನಾನ್ ತಿನ್ಸಲ್ಲ, ಬೇಕಾದ್ರೆ ನೀನೇ ತಿನ್ಸು. ಇವು ಹಲ್ಲು ಉಜ್ಜಲ್ಲ, ಬಾಯಿ ತೊಳಿಯಲ್ಲ, ಕೊಳಕು ಪಾಪುಗಳು. ಈ ಅಪ್ಪು, ಇದಕ್ಕೆ ಈ ಮೆಣಸಿನಕಾಯಿ ತಿನ್ಸು, ಒಳ್ಳೆ ಮಜಾ ಆಗತ್ತೆ. ಬೇಡ ಕಣೆ ಖುಷಿ, ಪಾಪ ಖಾರ ಆಗಲ್ವೇನೆ? ಆಗ್ಲಿ ಬಿಡು, ಅವು ನಮ್ಗೆ ಎಷ್ಟು ತೊಂದರೆ ಕೊಡ್ತವೆ, ನಮ್ ವಸ್ತುನೆಲ್ಲ ಹಾಳು ಮಾಡ್ತಾವಲ್ಲ. ಈ ಮೆಣಸು ತಿನ್ಸು, ಅವಕ್ ಬುದ್ಧಿ ಬರ್ಲಿ, ಮತ್ ನಮ್ದೇನನ್ನು ಮುಟ್ಟಕ್ಕೆ ಬರಲ್ಲ, ನೋಡ್ತಿರು. ಹಾಗ ಸರಿ ಸರಿ. ಅಯ್ಯೋ ದೇವ್ರೆ, ಏನ್ ಮಾಡಿದ್ರು? ಯಾಕೆ ಮಗ ಅಳ್ತಿದೆ? ಪಾಪ ಕಣ್ಣು ಮೂಗೆಲ್ಲ ನೀರ್ ಸುರಿತಿದೆ ಎಲ್ರು, ಏನ್ ಮಾಡಿದ್ರು? ಅಯ್ಯೋ ಮುಂಡೆವ, ಮಗಿನ ಬಾಯಿ ಒಳಗೆ ಮೆಣಸಿನಕಾಯಿ ಹಾಕಿ ಮಜಾ ನೋಡ್ತೀರಾ? ಇರಿ, ಇಬ್ರಿಗೂ ಸೆಟ್ ಕಾಸಿ ಬರೀ ಎಳಿತೀನಿ ನೋಡಿ. ಬೇಡಜ್ಜಿ, ಸಾರಿ ಅಜ್ಜಿ, ಈ ಖುಷಿನೇ ಮಾಡಲ್ಲ, ನಂದೇನು ತಪ್ಪಿಲ್ಲ, ಇನ್ ಮಾಡಲ್ಲ, ಸಾರಿ ಅಜ್ಜಿ. ಇದೇ ಕೊನೆ, ಚಿಕ್ಕ ಪಾಪು ಬಾಯಿಗೆ ಏನಾದ್ರೂ ಹಾಕಿದ್ರಿ ಅಂದ್ರೆ ಚರ್ಮ ಸುಲಿತೀನಿ, ನೋಡ್ತೀರಿ. ಬೇಗ ಬೇಗ ಕೊಟ್ಟಿ ತಿಂದು ಸ್ನಾನ ಮಾಡಿ ಹೋಗಿ. ನಾವು ಮಾತ್ರ ಸ್ನಾನ ಮಾಡ್ಬೇಕಾ? ಈ ಮರಿ ಪಿಳ್ಳೆಗಳು ಸುಸ್ಸು ಕಕ್ಕ ಎಲ್ಲ ಮಾಡಿ ಮಾಡಿ ಮನೆಯೆಲ್ಲ ಅಡ್ಡಾಡ್ತಿವೆ. ಎಷ್ಟು ಗಲೀಜ್ ಮಕ್ಕಳು ಇವು. ಇವನ್ನ ತಗೊಂಡು ಹೋಗಿ ನೀರ್ ಹಾಕಿ ಚೆನ್ನಾಗಿ ಸ್ನಾನ ಮಾಡ್ಸೋಣ ಬಾರೋ. ಹೂ ಕಣೆ ಖುಷಿ, ನಾವಿಬ್ರು ಬೆಳ್ಳಗಿದ್ದೀವಿ, ಇವು ಹ್ಯಾಂಗ್ ಕಪ್ಪು ಹುಟ್ಬಿಟ್ವು. ನಡಿ ನಡಿ, ಈ ಅಜ್ಜಿ ಕೈಲಿ ಇವನ್ ಬೆಳ್ಳಗ್ ಮಾಡೋಕೆ ಆಗಕ್ಕಿಲ್ಲ. ನಾಳೆ ನಮ್ ಸೂಪರ್ ಐಡಿಯಾ ಯೂಸ್ ಮಾಡ್ಬಿಟ್ಟು ಚಿಂಟು ಚಿಂಕು ಪಾಪುಗಳನ್ನ ಬೆಳ್ಳಗ್ ಮಾಡ್ಬಿಡೋಣ. ನಡಿ ನಡಿ. ಇಲ್ಲಿ ಕೊಡು ಆ ಸೋಪು ಬ್ರಷ್ ಅನ್ನ. ಆ ಸೋಪ್ ಹಾಕಿ ಬ್ರಷ್ ಅಲ್ಲಿ ಉಜ್ಜಿದ್ರೆ ಎಷ್ಟು ಕಪ್ಪು ಕೊಳೆ ಇದ್ರೆ ಬೆಳ್ಳಗಾಗ್ಬಿಡುತ್ತಂತೆ. ತಗೊಳ್ಳಿ ಖುಷಿ, ಚೆನ್ನಾಗಿ ಹಾಕಿ ಉಜ್ಜು, ನಂತರನೇ ಬೆಳ್ಳಗಾಗ್ಬಿಡ್ಬೇಕು ನೋಡು. ಖುಷಿ, ಈ ಉಜಾಲನ ತಗೊಳ್ಳೆ, ಇದನ್ನ ಹಾಕಿದ್ರೆ ಇನ್ನು ಬೆಳ್ಳಗೆ ಪಳ 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 ಅಂತ ಹೊಳಿತಂತೆ ಕಣೆ. ಹೌದೇನೋ? ಕೊಡು ಕೊಡು, ನೀನು ಆ ಚಿಂಕಿ ಪಾಪನ್ ಹಿಡ್ಕೊಂಡು ಹಾಕು, ಇಬ್ರನ್ನ ಒಟ್ಟಿಗೆ ಬೆಳ್ಳಗೆ ಪಳ ಪಳ ಅಂತ ಮಾಡ್ಬಿಡೋಣ. ಅಯ್ಯೋ ದೇವ್ರೆ, ಈಗ ತಾನೇ ಹಾಲು ಕುಡಿಸಿ ಬಂದಿದ್ನಲ್ಲ, ಮತ್ತೆ ಕಳ್ತಿದಾವೆ ಮಕ್ಕಳು. ಇಲ್ಲೇ ಇದ್ವಲ್ಲಪ್ಪ. ಅಯ್ಯೋ ದೇವ್ರೆ, ಮಕ್ಕಳವಳ ಶಬ್ದ ಬಾತ್ರೂಮಿಗೆ ಬರ್ತಿದೆ. ಏನ್ರ ಇದು ಮಕ್ಕಳ ಅವಸ್ಥೆ? ಏನು ಮಾಡ್ಬಿಟ್ಟಿದ್ದೀರಾ? ಪಾಪುಗಳು ಇದು ಹೇಗ್ರು ನೀಲಿ ನೀಲಿ ಆಗ್ಬಿಟ್ಟಿದಾವೆ. ಚಿಂಟಿ ಚಿಂಟು ಪಾಪು ಕಪ್ಪಾಗಿ ತುಂಬಾ ಕೊಳಕಾಗ್ಬಿಟ್ಟಿದಾವಲ್ಲ ಜಿ, ಅದಕ್ಕೆ ಇಬ್ರನ್ನು ಸೋಪ್ ಹಾಕ್ಬಿಟ್ಟು ತಿಕ್ಕಿ ತಿಕ್ಕಿ ತೊಳೆದು ಉಜಾಲ ಹಾಕಿ ಪಳ ಪಳ ಮಾಡ್ಬಿಟ್ವಿ ನೋಡಿಜ್ಜಿ. ಅಯ್ಯೋ ಮುಂದೆ ಬಟ್ಟೆನಂದ್ರು ಅವು ಸೋಪ್ ಹಾಕಿ ತಿಕ್ಕಿ ತೊಳೆದು
ಉಜ್ಜಾಲ ಹಾಕೋಕೆ ಇದು ಪರ್ಮನೆಂಟ್ ಬಣ್ಣ ಕಂಡ್ರು ಹಾಗೆಲ್ಲ ಚೇಂಜ್ ಆಗಲ್ವು. ನೀವಾದ್ರೆ ಬಿಸಿಲಿಗೆ ಬಣ್ಣ ಕಳ್ಕೊತೀರಾ. ಇವು ಏನಾದ್ರೂ ಮಾಸದೆ ಇರೋ ಒರಿಜಿನಲ್ ಬಣ್ಣ ಕಂಡ್ರು ಪೆದ್ದುಗಳ ಬಣ್ಣ ಅಂತ ಪಾಪುಗಳ ಜೀವ ತೆಗಿತೀರೇಂದ್ರು. ನೀಡಿ ನೀಡಿ ಮಾಡಿ ಹಾಕ್ಬಿಟ್ಟಲ್ಲ ಬಿಕ್ನಾಸಿಗಳ. ಅಯ್ಯೋ ಸಂಕಟ ಪಡ್ಬೇಡಜ್ಜಿ, ನಮ್ಮ ಹತ್ರ ಇನ್ನೊಂದು ಸೂಪರ್ ಐಡಿಯಾ ಇದೆ. ತಗೋ ಅಜ್ಜಿ, ಈ ಬ್ಲೀಚಿಂಗ್ ಪೌಡರ್ ಹಾಕ್ಬಿಟ್ಟು ನೆನೆಸಿಟ್ಬಿಡು, ಪಾಪಗಳು ಬೆಳ್ಳಗಾಗ್ಬಿಡ್ತವೆ. ನಮ್ಮ ಊರಿಗೆ ಪ್ರತಿಯೊಂದು ಗ್ರಾಮಕ್ಕೂ ಗ್ರಾಮ ದೇವತೆ ಇದ್ದಾಳೆ. ಆ ಗ್ರಾಮ ದೇವತೆ ರಾತ್ರಿ ವೇಳೆ ಆ ಗ್ರಾಮನ್ನ ಸುತ್ತ ಕಾಯ್ತಿರ್ತಾರೆ. ಯಾರದ್ದು ಏನೇ ತೊಂದರೆ ಇದ್ರು ಆ ದೇವಿಯಲ್ಲಿ ಹೇಳ್ಕೊಂಡ್ರೆ ಅವಳು ಆ ತೊಂದರೆಯನ್ನ ದೂರ ಮಾಡ್ತಾಳಂತೆ. ಅಷ್ಟೇ ಅಲ್ಲ, ಅಮಾವಾಸ್ಯೆ ಹುಣ್ಣಿಮೆ ದಿನ ಮಧ್ಯರಾತ್ರಿ ಎಲ್ಲ ಗ್ರಾಮದ ದೇವರು ಒಂದೇ ಕಡೆ ಸೇರಿ ಅವರವ್ರ ಗ್ರಾಮದ ಬಗ್ಗೆ, ಜನರ ಕಷ್ಟ ಸುಖಗಳ ಬಗ್ಗೆ ಮಾತಾಡ್ತಾರಂತೆ. ಹೌದಾ, ನಿಜನಾ? ಇದನ್ನ ನೀನ್ ನೋಡಿದ್ಯೇನಜ್ಜಿ? ನಾವು ರಾತ್ರಿ ಹೋಗಿ ನೋಡ್ ಬರೋಣ ಬಾ ಅಜ್ಜಿ. ನಿಜದಲ್ಲಿ ಈ ದೇವರು ಹೆಂಗಿರ್ತಾರೆ ಅಂತ ನೋಡ್ದಂಗಾಗುತ್ತೆ. ಅಯ್ಯೋ ಇಲ್ಲಮ್ಮ ಇಲ್ಲ, ದೇವಿ ಬೆಂಕಿ ಸೂಡಿ ಹಿಡ್ಕೊಂಡು ತಿರುಗೋ ಆ ಹೊತ್ತಲ್ಲಿ ಯಾರು ಅವ್ರಿಗೆ ತೊಂದರೆ ಮಾಡುವಂಗಿಲ್ಲ. ಮಾಡಿದ್ರೆ ಅವಳಿಗೆ ಸಿಟ್ಟು ಬಂದು ಶಿಕ್ಷೆ ಕೊಡ್ತಾಳಂತೆ. ಅದಕ್ಕೆ ಆ ಮಧ್ಯರಾತ್ರಿ ಆ ದೇವಿ ತಿರುಗೋ ಪ್ರದೇಶಕ್ಕೆ ಯಾರು ಹೋಗಲ್ಲ. ಊರ್ ದೇವಿನೇ ನಮ್ಮನ್ನ ಕಾಯ್ತಿರುವಾಗ ಯಾರ್ಯಾಕೆ ಹೋಗ್ಬೇಕು? ದೇವರನ್ನ ಪರೀಕ್ಷೆ ಮಾಡುವಷ್ಟು ಧೈರ್ಯ ಯಾರಿಗಿದೆ ಮಗ? ಆದ್ರೆ ದೇವಿ ಅಂದ್ರೆ ನಮ್ಮ ಅಮ್ಮ ಇದ್ದಂಗೆ ಅಲ್ವೇನಜ್ಜಿ? ಮತ್ತೆ ರಾತ್ರಿ ಅವಳನ್ನ ನೋಡಿದ್ರೆ ಅವಳು ನಮ್ಗೆ ಯಾಕೆ ಶಿಕ್ಷೆ ಕೊಡ್ಬೇಕು? ಅದೇನೋ ನನಗೆ ಗೊತ್ತಿಲ್ಲಪ್ಪ. ಏನೋ ರಾತ್ರಿ ದೇವರೆಲ್ಲ ಸೇರಿ ಊರ್ ಕಾಯುವಾಗ ಅವ್ರ ಆ ರೂಪದಲ್ಲಿ ಮನುಷ್ಯರು ಅವರನ್ನ ನೋಡ್ಬಾರ್ದಂತ ಇರ್ಬೇಕೇನೋ. ಯಾರಿಗ್ ಗೊತ್ತು ಇದೆಲ್ಲ? ಹೌದಾ? ಏನೋ ಅಪ್ಪು ಇದು ಇಷ್ಟು ರಾತ್ರಿಗೆ ಈ ಕೆಲಸ ನಮಗೆ ಬೇಕಿತ್ತೇನೋ? ನಾನು ಅಂದೆ ಕಣೋ ರಾಜು, ಸ್ವಲ್ಪ ಬೇಗ ಹೋಗಿ ನೋಡ್ ಬರೋಣ ಅಂತ. ಆದ್ರೆ ಇವನೇ ಲೇಟ್ ಮಾಡ್ದ. ಈಗ ಭೂತನೋ ಕೊಳ್ಳಿ ದೇವನೋ ಬಂದ್ರೆ ಏನ್ ಮಾಡೋದು? ನನ್ಗಂತೂ ಯಾಕೋ ಭಯ ಆಗುತ್ತಪ್ಪ. ಮತ್ತೆ ರಾತ್ರಿ ಲೈಟ್ ಹೋದ್ರೆ ಸಾಕು, ರೂಮಲ್ಲೇ ಸುಸು ಮಾಡ್ಕೊಳ್ಳೋಣ. ಈ ರಾತ್ರಿಲಿ ಚಡ್ಡಿನೂ ಹಾಕಿರೋ ಇವನಿಗೆ ದೇವ್ರ ಮೀಟಿಂಗ್ ನೋಡ್ಬೇಕಂತೆ. ಅವ್ರ ಜೊತೆ ಪಾರ್ಟ್ನರ್ಶಿಪ್ ಆಗೋದಿದೆಯೇನೋ ಅಪ್ಪು ನಿಂಗೆ? ಸುಮ್ಮನೆ ನಡೀರಿ, ಶಬ್ದ ಮಾಡ್ಬೇಡಿ. ಅಲ್ಲಿ ನೋಡು ಅಪ್ಪು, ಏನೋ ಬೆಂಕಿ ಉಂಡೆ ಹೋದಂಗಾಯ್ತು. ಅದೇ ನಮ್ ಊರ್ ದೇವಿ ಇರ್ಬೇಕು, ಊರ್ ಕಾಯು ಕೊಳ್ಟ್ರು ಅನ್ಸುತ್ತೆ. ಹೌದನ್ಸುತ್ತೆ, ಬಚ್ಚಿಟ್ಕೊಳ್ಳೋಣ. ನಡೀರಿ ನಡೀರಿ, ಅವ್ರ ಮುಂದೆ ಹೋಗೋದು ಬೇಡ. ಅಬ್ಬಾ, ಅಜ್ಜಿ ಹೇಳ್ದಂಗೆ ಎಲ್ಲ ಒಂದೇ ಕಡೆ ಸೇರ್ತಿದ್ದಾರೆ ಅಲ್ವೇನೆ ಖುಷಿ? ಅಯ್ಯೋ ನನಗೆ ಯಾಕೋ ಭಯ ಆಗ್ತಿದೆ ಕಣೋ ಅಪ್ಪು, ಕಾಲೆಲ್ಲ ನಡುತ್ತಿದೆಯೋ? ಹೌದು ಕಣೋ ಅಪ್ಪು, ಎಲ್ಲ ದೇವರು ಸೇರ್ತಿದ್ದಾರೆ, ಊರೆಲ್ಲ ಸುತ್ತಾರೆ. ನಮ್ಮನ್ನೆಲ್ಲ ನೋಡಿದ್ರೆ ಶಿಕ್ಷೆ ಕೊಡ್ತಾರೋ ಅಪ್ಪು? ಓಡೋಗೋಣ ಕಂಡ್ರು ಮನೆಗೆ ವಾಪಸ್. ಸುಮ್ಮನಿರು, ಏನು ಆಗಲ್ಲ. ಸುಮ್ಮನೆ ನಿಂತು ನೋಡಿ, ಅವ್ರಿಗೆ ಏನು ಮಾಡಲ್ಲ ನಮ್ಗೆ. ಇಲ್ಲಪ್ಪ, ನಾನು ಹೋಗ್ತೀನಿ, ನನ್ಗಂತೂ ಭಯ ಆಗ್ತಿದೆ. ಹತ್ರ ಬರ್ತಿದ್ದಾರೆ ಕಣೋ ಅಪ್ಪು, ಸಿಕ್ ಬೀಳ್ತೀವಿ ಕಣೋ. ನನ್ನ ಕೈ ನಿಲ್ಲಕ್ಕಾಗಲ್ಲ ಕಣೋ ಅಪ್ಪು. ನಾನು ಓಡ್ತೀನಿ ಮನೆಗೆ, ನೀನ್ ಬೇಕಾದ್ರೆ ಇಲ್ಲೇ ಸಾಯಿ. ಅಯ್ಯೋ ಅಲ್ಲಿ ನೋಡು ಅಪ್ಪು, ಆ ದೇವ್ರಿಗೆಲ್ಲ ಗೊತ್ತಾಯ್ತು ಕಣೋ, ನಮ್ ಖುಷಿನ ಸುತ್ತುವರ್ಬಿಟ್ರು. ಅಯ್ಯೋ ಈಗ ಅವಳು ಶಿಕ್ಷೆ ಕೊಡ್ತಾರೋ ಅಪ್ಪು? ನಾವು ಬರ್ಬಾರ್ದಿತ್ತು ಕಣೋ ಇವ್ರಿಗೆ. ಅಯ್ಯೋ ಅಮ್ಮ, ನನ್ನ ಮಗುಗೆ ಏನು ಮಾಡಬೇಡಮ್ಮ. ಏನೋ ಮಕ್ಕಳು ತಿಳಿದೆ ರಾತ್ರಿ ನೀ ನಮ್ಮ ಊರ್ ಕಾಯೋ ಹೊತ್ತಲ್ಲಿ ಬಂದ್ಬಿಟ್ಟು ಅವ್ನು ಕ್ಷಮಿಸ್ಬಿಡಮ್ಮ. ತಪ್ಪಾಯ್ತಮ್ಮ, ತಪ್ಪಾಯ್ತು. ಈ ಮಕ್ಕಳ ತಪ್ಪನ್ನ ಹೊಟ್ಟೆಗೆ ಹಾಕೊಳ್ಳಮ್ಮ. ಮಹಾತಾಯಿ, ಬುದ್ಧಿ ಇಲ್ದಿರೋ ಮಕ್ಕಳ ತಪ್ಪನ್ನು ಕ್ಷಮಿಸ್ಬಿಡಮ್ಮ. ನನ್ನ ಮೊಮ್ಮಕ್ಕಳ ಕತೆ ಕೇಳಿ ಸುಮ್ಮನೆ ಇರ್ತವೆ ಅನ್ಕೊಂಡೆ, ಹೀಗೆ ಮಾಡ್ತವೆ ಅಂದ್ಕೊಳ್ಳಿಲ್ಲಮ್ಮ ನಾನು. ತಿಳಿದೆ ಮಾಡಿದ ತಪ್ಪಿಗೆ ಮಗುಗೆ ಶಿಕ್ಷೆ ಬೇಡಮ್ಮ. ನನ್ನ ಮಗು ನನಗೆ ವಾಪಸ್ ಕೊಟ್ಬಿಡ್ತಾಯಿ. ಇದೆಲ್ಲ ಆದದ್ದು ಈ ಅಪ್ಪು ಒಳಗೆ. ಇವನೇ ಎಲ್ಲರನ್ನ ಕರ್ಕೊಂಡು ಹೋಗಿದ್ದು. ಖುಷಿ ಬದಲಿಗೆ ನನ್ನ ಮಗುಗೆ ಏನಾದರೂ ಆಗಿದ್ರೆ ದೇವ್ರೇ ಬದುಕ್ಸದೆ. ನಿನಗೆ ಎಷ್ಟು ಸರಿ ಹೇಳಿದ್ದೆ ರಾತ್ರಿ ಮನೆಯಿಂದ ಹೊರಗೆ ಹೋಗ್ಬೇಡ ಅಂತ? ಭಾಷೆ ಅರ್ಥ ಆಗಲ್ವಾ ನಿಂಗೆ? ಇದೇನ್ ಮಾಡ್ಕೊಂಡು ಬಂದೆ ಈಗ? ಎಲ್ಲ ತನಕ್ಕೆ ಬೇಕಾ ನಿಂಗೆ? ಖುಷಿಗೆ ಹೀಗಾಯ್ತು ಅಂತ ಅಕ್ಕಂಗೆ ಹೇಗ್ ಅನ್ಲಿ ನಾನೀಗ? ಅಯ್ಯೋ ದೇವ್ರೇ. ಇಲ್ಲಪ್ಪ, ಇನ್ನೀಗ ಮಾಡಲ್ಲಪ್ಪ, ತಪ್ಪಾಯ್ತಪ್ಪ.
ಅಪ್ಪು, ಏ ಅಪ್ಪು, ಎಲ್ಲಿದ್ಯಾ ಮಗ? ಅಪ್ಪ, ನಾನ್ ಇಲ್ಲಿದ್ದೀನಿ, ಹೊಂಡು ಬಂದ್ಬಿಟ್ಟಿದ್ದೀನಿ. ಅಯ್ಯೋ, ನಿನ್ಗೇನು ಆಗ್ಲಿಲ್ವಲ್ಲ ಕಂದ? ಇಲ್ಲ ತಾತ, ಇಲ್ಲ, ನನ್ಗೇನು ಆಗ್ಲಿಲ್ಲ ತಾತ. ತಾತ, ಅಪ್ಪ, ಇಲ್ಲಿ ತಿರ್ಗಾಡೋದು, ಓಡಾಡೋದು ಗ್ರಾಮ ದೇವತೆಗಳಲ್ಲಪ್ಪ, ನರಿಗಳು ತಾತ. ಮತ್ತೆ ಅವು ಬಾಯಲ್ಲಿ ಬೆಂಕಿ ಉರಿತಿತ್ತು, ನಾನ್ ನನ್ ಕಣ್ಣಾರೆ ನೋಡ್ದೆ ತಾತ. ಅಯ್ಯೋ, ಅದು ಆ ದೇವತೆಗಳೇ ನರಿ ರೂಪ ತಾಳ್ಕೊಂಡು ತಿರುಗ್ತವೋ, ಅದಕ್ಕೆ ಅವು ಬಾಯಲ್ಲಿ ಬೆಂಕಿ ಉರಿತಿರುತ್ತೆ, ಗೊತ್ತಾಗ್ತಿಲ್ವಾ ನಿಮ್ಗೆ? ಅಲ್ಲ, ಅದು ನರಿನೇ. ನಮ್ಮಪ್ಪು ಹೇಳ್ತಿರೋದು ನಿಜ. ಅವನು ನೋಡಿದ್ದು ನರಿಗಳನ್ನೇ. ನೀವೇನ್ ಹೇಳ್ತಿದ್ದೀರಾ ಸರ್? ನಿಮ್ ಮಾತು ನಮ್ಗೆ ಅರ್ಥ ಆಗ್ಲಿಲ್ಲ. ಹೌದು, ಊರ್ ದೇವತೆಗಳಲ್ಲ ಅದು. ಅದು ನರಿಗಳೇ. ಈ ನರಿಗಳು ರಾತ್ರಿ ಹೊತ್ತು ಹೂತ್ ಹಾಕಿರೋ ಹೆಣಗಳನ್ನ ಕಿತ್ತು ತಿಂತವೆ. ಆ ಡೆಡ್ ಬಾಡಿಯಲ್ಲಿರೋ ಫಾಸ್ಫರಸ್ ಅನ್ನೋ ಪದಾರ್ಥ ಅವು ಬಾಯಲ್ಲಿ ಉಳಿದಿರುತ್ತೆ. ನರಿ ಬಾಯಲ್ಲಿರೋ ಆ ಫಾಸ್ಫರಸ್ ಅಂಶ ಅವು ತಿಂದು ಓಡುವಾಗ ಗಾಳಿ ಜೊತೆ ಬೆರ್ತು ಕೂಡಲೇ ಅದ್ರ ಪ್ರತಿಕ್ರಿಯಾತ್ಮಕ ಶಕ್ತಿಯಿಂದ ಬೆಂಕಿ ಹಿಡಿದುಕೊಳ್ಳುತ್ತೆ. ಇದನ್ನೇ ನೋಡಿ ಈ ಮಕ್ಕಳು ಖುಷಿ ಹೆದರಿದ್ದು. ಅವಳಿಗೇನೂ ಆಗಲಿಲ್ಲ. ಹೆದರಿಕಿಲ್ಲಿ ಪ್ರಜ್ಞೆ ತಪ್ಪಿದಳೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಸರಿ ಆಗ್ತಾಳೆ. ಯಾವ ದೇವ್ರ ಶಿಕ್ಷೆನೂ ಅಲ್ಲ ಇದು. ನೀವು ಹೇಳಿದ್ ಸರಿ ಸರ್. ಈ ಸತ್ಯ ಇವ್ರು ಯಾರಿಗೂ ಗೊತ್ತಿಲ್ಲದೆ